ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು BA ಸೆಕೆಂಡ್ ಸೆಮ್ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ಕೇಳ್ತಾರೆ ಮತ್ತು ಅವುಗಳಿಗೆ ಆನ್ಸರನ್ನು ಯಾವ ರೀತಿಯಾಗಿ ಸಹ ಬರೆಯಬಹುದು. ಮತ್ತು ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ 80% ಸಿಲೆಬಸ್ ನಿಮಗೆ ಕವರ್ ಆಗೇ ಬಿಡುತ್ತದೆ ಸ್ನೇಹಿತರೆ. ಮತ್ತು 80% ಆ ಇಂಪಾರ್ಟೆಂಟ್ ಕ್ವಶನ್ಗಳ ಆನ್ಸರ್ ನೆನಪೇ ಉಳಿದು ಬಿಡುತ್ತದೆ ನಿಮಗೆ. ಹಾಗಿದ್ದರೆ ಬನ್ನಿ ಇನ್ನೇಕೆ ತಡ, ವಿಡಿಯೋ ಪ್ರಾರಂಭಿಸೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಮಾಡುವ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳ ನೋಟಿಫಿಕೇಶನ್ಗಳು ನಿಮಗೆ ಆಗುತ್ತವೆ. ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ನಿಮಗೆ ವಿವರಿಸುವುದಕ್ಕೋಸ್ಕರ ಎಕ್ಸಾಂಪಲ್ ಆಗಿ ನಾನು ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಮುದ್ರಗುಪ್ತನ ಒಂದು ಚಾಪ್ಟರ್ನಿಂದ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ಈ ಒಂದು ಕ್ವಶನ್ ಅನ್ನು ತೋರಿಸಿ ಆನ್ಸರ್ಗಳನ್ನು ಯಾವ ರೀತಿಯಾಗಿ ಬರೆಯಬೇಕೆಂಬುದನ್ನು ನಿಮಗೆ ತೋರಿಸ್ತಿರ್ತೇನೆ. ನೋಡಿ, ಮೊದಲನೇದಾಗಿ ನೀವು PTK ಅಂತ ಹಾಕಬೇಕಾಗುತ್ತದೆ. ಯಾವುದೇ ಪ್ರಶ್ನೆ ಕೇಳಿ ಸ್ನೇಹಿತರೆ, ಮೊದಲು ನೀವು PTK ಅನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು. PTK ಹಾಕಿದ್ರಲ್ವಾ, ಈಗ ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆ, ಸೈನಿಕ ಸಾಧನೆಗಳು, ಈ ಪ್ರಶ್ನೆಗೆ ಆನ್ಸರನ್ನು ಯಾವ ರೀತಿಯಾಗಿ ಬರೆಯಬೇಕಂತ ನೋಡೋಣ ಬನ್ನಿ. ಆ ಒಂದು ಸೈನಿಕ ಸಾಧನೆ, ಮೊದಲು ಸಮುದ್ರಗುಪ್ತನ ಜೀವನ ಸ್ನೇಹಿತರೆ PTK ಅಂತ ಹಾಕಬೇಕು. PTK ಅಂತ ಹಾಕಿದ್ರಲ್ವ, ಅಲಾವಾ ಸ್ತಂಭ ಶಾಸನ ಬಗ್ಗೆ ನೀವು ಅಲಾವಾ ಸ್ತಂಭ ಶಾಸನ ನಿಮಗೆ ಹೇಳ್ತೇನೆ ನೋಡಿ ಶಾರ್ಟ್ ಆಗಿ. ಅಲಾವಾ ಸ್ತಂಭ ಶಾಸನವನ್ನು ಅಶೋಕನು ಕೊರೆಸಿದ ಒಂದು ಸ್ತಂಭ ಶಾಸನವಾಗಿದೆ. ಇದು ಮೂಲದಲ್ಲಿ ಕೌಸುಂಬಿಯಲ್ಲಿತ್ತು ಸ್ನೇಹಿತರೆ. ಆದರೆ ನಂತರ ಇದನ್ನು ಅಲಹಾಬಾದಿಗೆ ಸ್ಥಳಾಂತರಿಸಲಾಯಿತು. ಇದರ ಮೇಲೇನೆ ಸಮುದ್ರಗುಪ್ತನು ತನ್ನ ಶಾಸನವನ್ನು ಕೊರೆಸಿದನು. ಇದರ ಬಗ್ಗೆ ನಮಗೆ ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳು ತಿಳಿಯುತ್ತವೆ ಅಂತ ಹಾಕಬೇಕಾಗುತ್ತದೆ. ನಂತರ ಈ ಪ್ಯಾರಾದ ಬರೆದ ನಂತರ ಸಮುದ್ರಗುಪ್ತನ ಜೀವನ ಅಂದರೆ ಒಂದರಲ್ಲಿ ಚಂದ್ರಗುಪ್ತನ ಮಗ ಮತ್ತು ಸಮುದ್ರಗುಪ್ತನು ಯಾವ ವಿಷಯದಲ್ಲಿ ಅವಶ್ಯಕವಾಯಿತು ಮತ್ತು ಆ ವಿಷಯ ಯಾವುದು, ಯಾವ ಶಿಕೆಯನ್ನು ಪ್ರಾರಂಭಿಸಿದನು ಮತ್ತು ಈ ರೀತಿಯಾಗಿ ಬರೆಯಬೇಕಾಗುತ್ತದೆ. ಅದನ್ನು ಬರೆದಿರಲ್ವಾ. ನಂತರ ಈ ಅಲಾವಾ ಸ್ತಂಭ ಶಾಸನವು ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನು ನಾಲ್ಕು ರೀತಿಯಾಗಿ ವಿಂಗಡಿಸಿದೆ ಅಂತ ಬರೀಬೇಕು. ನಂತರ ಸೈನಿಕ ಸಾಧನೆ ಅಂತ ಹಾಕಿ ಅಂಡರ್ಲೈನ್ ಹಾಕಿ ನೀವು ನಂತರ ಸೈನಿಕ ಸಾಧನೆಗಳನ್ನು ವಿವರಿಸುತ್ತಾ ಬರಬೇಕಾಗುತ್ತದೆ. ಸ್ನೇಹಿತರೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ನನ್ನ ಕೀಬೋರ್ಡ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ, ಕೆಲವೊಂದು ಮಿಸ್ಟೇಕ್ ಆಗುತ್ತಾ ಇರುತ್ತವೆ. ದಂಡಯಾತ್ರೆ, ಉತ್ತರದ ದಂಡಯಾತ್ರೆ ಅಂತ ನೀವು ಮೊದಲು ಉತ್ತರದ ದಂಡಯಾತ್ರೆ ಅಂದರೆ ಆರ್ಯಾವೃತ ಎಂದು ಕರೆಯಲಾಗುವ, ಈ ಕಡೆ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಜಮ್ಮು ಕಾಶ್ಮೀರ್, ದೆಹಲಿ, ಹರಿಯಾಣ ಆ ಸೈಡ್ ಬರ್ತದೆ ಅಲ್ವಾ, ಅಲ್ಲಿ ಮೊದಲು ಯುದ್ಧವನ್ನು ಕೈಗೊಳ್ಳುತ್ತಾನೆ ಯಾರು, ಸಮುದ್ರಗುಪ್ತ. ಆ ಸಮುದ್ರಗುಪ್ತನು ಆ ದಂಡಯಾತ್ರೆಯನ್ನು ಕೈಗೊಂಡ ನಂತರ ಅಲ್ಲಿ ಯಾವ ರಾಜ್ಯಗಳನ್ನು ಸೋಲಿಸಿದನು. ಉದಾಹರಣೆಗೆ ನಂದಿವರ್ಮನಾಗಿರ್ಬೋದು, ನಾಗದತ್ತ, ನಾಗಸೇನ ಆಗಿರ್ಬೋದು, ಈ ರಾಜ್ಯಗಳನ್ನು ಸೋಲಿಸುತ್ತಾನೆ. ಇದನ್ನಂತೂ ಹಾಕಿರಲ್ವಾ. ಇನ್ನು ನಂತರ ಗಡಿನಾಡ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ. ನಂತರ ಅರಣ್ಯ ರಾಜ್ಯಗಳು ಬರ್ತಾವಲ್ವಾ, ವಿಂಧ್ಯ ಪರ್ವತದಲ್ಲಿ ಬರ್ತಾವಲ್ವ, ಆ ವಿಂಧ್ಯ ಪರ್ವತದ ಅಕ್ಕಪಕ್ಕದಲ್ಲಿರುವ ರಾಜ್ಯಗಳು, ಉದಾಹರಣೆಗೆ ನಾಗಪುರ ಆಗಿರ್ಬೋದು, ಜಬ್ಬಲ್ಪುರ್ ಆಗಿರ್ಬೋದು, ಈ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿ ಅವುಗಳನ್ನು ಸೋಲಿಸುತ್ತಾನೆ. ನಂತರ ದಕ್ಷಿಣದಲ್ಲಿ ದಂಡಯಾತ್ರೆಗಳನ್ನು ಕೈಗೊಂಡು ಎಲ್ಲರನ್ನು ಸೋಲಿಸುತ್ತಾನೆ. ಯಾವ ರಾಜ್ಯಗಳನ್ನು ಸೋಲಿಸುತ್ತಾನೆ, ಉದಾಹರಣೆಗೆ ಕೋಸಲದ ಮಹೇಂದ್ರ, ಪಿಷ್ಟಪುಲದ ಮಹೇಂದ್ರ, ವ್ಯಾಘ್ರಣಕ ಮುಂತಾದ 16 ರಾಜ್ಯಗಳನ್ನು ಸೋಲಿಸ್ತಾನಲ್ವ. ಅವರಲ್ಲಿ 16 ಬೇಡ ಸ್ನೇಹಿತರು, ಅಷ್ಟು ಬೇಡ, 5 ರಿಂದ 6 ನೀವು ರಾಜರುಗಳ ಹೆಸರುಗಳನ್ನು ಮೆನ್ಷನ್ ಮಾಡಿದರೆ ಸಾಕು, ಅವುಗಳನ್ನು ಬರೆಯಬೇಕಾಗುತ್ತದೆ ನೀವು. ನಂತರ ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾನೆ. ನಿಮಗೆ ನೆನಪಿರಲ್ಲ, ಅಶ್ವಮೇಧ ಯಾಗವನ್ನು ನಾನು ಶಾರ್ಟ್ಕಟ್ನಲ್ಲಿ ಯಾಗ ಅಂತ ಮಾತ್ರ ಹಾಕಿದ್ದೇನೆ. ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾನೆ, ಅದನ್ನು ಸಹ ನೀವು ಬರೆಯಬೇಕಾಗುತ್ತದೆ. ಮತ್ತು ಅಶ್ವಮೇಧ ಯಾಗದ ನಂತರ 8 ಬಗೆಯ ನಾಣ್ಯಗಳನ್ನು ಹೊರಡಿಸುತ್ತಾನೆ. ಇಷ್ಟು ಬರೆಯಿರಿ ಸ್ನೇಹಿತರೆ, ನಾನು ಏನು ಹೇಳಿದ್ದೇನಲ್ವಾ, ಇದನ್ನು ಫಾಲೋ ಮಾಡಿ. ಇದರಿಂದ ನೀವು 5 ರಿಂದ 6 ಪೇಜ್, 15 ಮಾರ್ಕ್ಸಿಗೆ 5 ರಿಂದ 6 ಪೇಜ್ ಬರೀಬೇಕು. 10 ಮಾರ್ಕ್ಸಿಗೆ 3.5 ರಿಂದ 4 ಪೇಜ್ ಬರೆದ್ರೆ ಸಾಕಾಗುತ್ತದೆ. ಈ ರೀತಿಯಾಗಿ ಬರೀ ಸ್ನೇಹಿತರೆ, ನಿಮಗೆ ಅಂಕಗಳು ಸಿಗುತ್ತವೆ. ಇದು ನಿಮಗೆ ಇನ್ನೊಂದ್ಸಲ ಹೇಳ್ತೇನೆ ನೋಡಿ ಶಾರ್ಟ್ಕಟ್ನಲ್ಲಿ. PTK ಅಂತ ಹಾಕ್ತಿರಲ್ವಾ, ನಂತರ ಸ್ತಂಭ ಶಾಸನ ಅಂತ ಹಾಕ್ತೀರಿ. ಸ್ತಂಭ ಶಾಸನದ ನಂತರ ಅವನ ಜೀವನ ಬಗ್ಗೆ ಪ್ಯಾರಾ ಬರೀತೀರಿ. ನಂತರ ಉತ್ತರದ ದಂಡಯಾತ್ರೆ ಬರೀತೀರಿ. ಗಡಿನಾಡ ಮೇಳ ಆಕ್ರಮಣ, ಅದು ಆ ದಂಡಯಾತ್ರೆ ಬರೀತೀರಿ. ಅರಣ್ಯ ರಾಜ್ಯಗಳ ಮೇಲಿನ ದಂಡಯಾತ್ರೆ, ದಕ್ಷಿಣ ದಂಡಯಾತ್ರೆ, ಅಶ್ವಮೇಧ ಯಾಗ ಮತ್ತು ನಾಣ್ಯಗಳನ್ನು ಬರೀತೀರಿ. ಕೊನೆಗೆ ಉಪಸಂಹಾರ ಅಂತ ಹಾಕಿ ಬಿಡಬೇಕು. ಉಪಸಂಹಾರ ಅಂತ ಹಾಕಿ ಕ್ಲೋಸ್ ಮಾಡಬೇಕು ಸ್ನೇಹಿತರೆ. ಇದರಿಂದ ನಿಮಗೆ 10ಕ್ಕೆ 10 ಹಾಕೋ, 15ಕ್ಕೆ 15 ಅಂಕಗಳು ಸಿಗುತ್ತವೆ. ಇನ್ನು ಮುಂದುವರೆದುಕೊಂಡು ಮುಂದಿನ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುವು ಅಂತ ಹೇಳ್ತೇನೆ.
ನೀವು ನನಗೆ ಕಮೆಂಟ್ ಹಾಕಿದರೆ ಈ ಅಷ್ಟು ಪ್ರಶ್ನೆಗಳ ಇನ್ನೂ ಇವೆ ಸ್ನೇಹಿತರೆ. ಒಟ್ಟಾಗಿ ನಾನು 8 ಪ್ರಶ್ನೆಗಳನ್ನು ನೀಡಿದ್ದೇನೆ. ಇಲ್ಲೇ ಶಾರ್ಟ್ಕಟಿಗೆ ಯಾವ ರೀತಿಯಾಗಿ ಆನ್ಸರ್ಗಳನ್ನು ಬರೀಬೇಕು ಎಂದು ಸಹ ಹೇಳ್ತೇನೆ. ನೀವು ಕಮೆಂಟ್ ಹಾಕಿದರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಶಾರ್ಟ್ ಆಗಿ ಅಥವಾ ಲಾಂಗ್ ಆಗಿ ನಿಮಗೆ ವಿಡಿಯೋ ಮಾಡಿ ಹಾಕಿಬಿಡ್ತೇನೆ. ಕಮೆಂಟ್ ಮಾಡಿ ನಿಮಗೆ ಒಂದು ವೇಳೆ ಬೇಕಿದ್ದರೆ. ಈಗ ಹರ್ಷವರ್ಧನ ಜೀವನ ಮತ್ತು ಸೈನಿಕ ಸಾಧನೆಗಳು. ಹರ್ಷವರ್ಧನ ಜೀವನ ಅಂದರೆ ಸ್ನೇಹಿತರೆ, ಅವನು ಪ್ರಭಾಕರ ವರ್ಧನ ಮಗನಾಗಿದ್ದನು. ಇವನ ಅಣ್ಣನ ಹೆಸರು ರಾಜವರ್ಧನ, ತಂಗಿ ಹೆಸರು ರಾಜಶ್ರೀ. ಇದನ್ನು ಬರೆಯಬೇಕು ಮತ್ತು ತನ್ನ ತಂಗಿಯನ್ನು ಹೇಗೆ ಹುಡುಕಿದನು, ತನ್ನ ಭಾವನಾದ ಅಥವಾ ತನ್ನ ತಂಗಿಯ ಗಂಡನನ್ನು ಮಾಳ್ವ ದೇಶದ ರಾಜ ಹೇಗೆ ಕೊಂದನು, ಅದಕ್ಕೆ ಗೌಡ ದೇಶದ ಸಹಾಯಕ ಹೇಗೆ ಮಾಡಿದನು, ದೇವಗುಪ್ತ ಯಾವ ರೀತಿಗೆ ಸಹಾಯ ಮಾಡಿದನು, ಎಲ್ಲವೂ ನೀವು ಬರೆಯಬೇಕಾಗುತ್ತದೆ ಅವನ ಜೀವನ ಎಂಬ ಟೈಟಲ್ನಲ್ಲಿ. ನಂತರ ಆತನ ಸೈನಿಕ ಸಾಧನೆಗಳು. ಸೈನಿಕ ಸಾಧನದಲ್ಲೂ ಸಹ ಆ ಸೈನಿಕ ಸಾಧನೆಗಳನ್ನು ಪರ್ಟಿಕ್ಯುಲರ್ ಆಗಿ, ಈಗ ಗೌಡ ದೇಶದ ಶಶಾಂಕನ ವಿರುದ್ಧ ಹೋರಾಟ ಇದನ್ನು ಹಾಕಿ, ನಂತರ ಮೇನ್ ಇಂಪಾರ್ಟೆಂಟ್ ಆಗಿ ನರ್ಮದಾ ನದಿ ಕದನ ಬರ್ತದೆ ಅಲ್ವಾ ಸ್ನೇಹಿತರೆ. ಸೈನಿಕ ಸಾಧನೆಯಲ್ಲಿ ನರ್ಮದಾ ನದಿ ಕದನವನ್ನು ನೀವು ಕಂಪಲ್ಸರಿಯಾಗಿ ಬರೆಯಬೇಕು. ಇಶ್ವಿ ಸಹಿತ ಅದನ್ನು ಬರೆಯಬೇಕು. ಅವೆಲ್ಲ ಸೈನಿಕ ಸಾಧನೆಗಳನ್ನು ನೀವು ಹರ್ಷವರ್ಧನ ಜೀವನ ಮತ್ತು ಸೈನಿಕ ಸಾಧನೆಯಲ್ಲಿ ಬರೆಯಬೇಕಾಗುತ್ತದೆ. ಇಮ್ಮಡಿ ಅದು ಇನ್ನು 2 ಬಾರಿ ಪ್ರಿಂಟ್ ಆಗಿದೆ ಅದು. ಇನ್ನು ಇಮ್ಮಡಿ ಪುಲಿಕೇಶ ಸೈನಿಕ ಸಾಧನೆಗಳು. ಇಮ್ಮಡಿ ಪುಲಿಕೇಶ ಜೀವನವನ್ನು ಬರೀತಿರಲ್ವಾ. ಇಮ್ಮಡಿ ಪುಲಿಕೇಶ ತಂದೆ ಕೀರ್ತಿವರ್ಮನು, ಈಗ ಪೀಠಿಕೆ ಅಂತ ಹಾಕ್ತೀರಾ, ಪೀಠಿಕೆ ಅಂತ ಹಾಕಿ ವಿವರಣೆ ಅಂತ ಹಾಕಿ ಇಮ್ಮಡಿ ಪುಲಿಕೇಶ ಜೀವನ ಅಂತ ಟೈಟಲ್ನ ನೀಡಿ. ಅದರಲ್ಲಿ ಇಮ್ಮಡಿ ಪುಲಿಕೇಶ ತಂದೆ ಕೀರ್ತಿವರ್ಮನು ತೀರಿಕೊಂಡಾಗ ಇಮ್ಮಡಿ ಪುಲಿಕೇಶಿ ಇನ್ನೂ ಪ್ರಾಯಕ್ಕೆ ಬಂದಿರಲಿಲ್ಲ, ಇನ್ನೂ ಚಿಕ್ಕವನಾಗಿದ್ದನು. ಆದ್ದರಿಂದ ಆಡಳಿತವನ್ನು ಇವನ ಚಿಕ್ಕಪ್ಪ ಮಂಗಳೇಶನು ನೋಡಿಕೊಳ್ಳುತ್ತಿದ್ದನು. ಆದರೆ ಮಂಗಳೇಶನು ಇಮ್ಮಡಿ ಪುಲಿಕೇಶಿಯು ಪ್ರಾಯಕ್ಕೆ ಬಂದ ನಂತರ ಅವನನ್ನು ಪಟ್ಟಾಭಿಷೇಕ ಮಾಡದೆ ವಚನಭ್ರಷ್ಟನಾಗಿ ತನ್ನ ಮಗ ಸುಂದರವರ್ಮನನ್ನು ಪಟ್ಟಾಭಿಷೇಕಕ್ಕೆ ಮಾಡಲು ಮುಂದಾದನು. ಇದನ್ನು ಇಮ್ಮಡಿ ಪುಲಿಕೇಶಿ ಜೀವನದ ಸೆಕ್ಷನಲ್ಲಿ ಹಾಕಬೇಕು. ಜೀವನದಲ್ಲಿ ಹಾಕ್ತಿರಲ್ವಾ. ಈಗ ಆ ಜೀವನದಲ್ಲಿ ಹಾಕಿದ ನಂತರ ಸೈನಿಕ ಸಾಧನೆಗಳು ಅಂತ ಹಾಕ್ತಿರಲ್ವ. ಸೈನಿಕ ಸಾಧನೆಯಲ್ಲಿ ಒಂದನೇ ಸೈನಿಕ ಸಾಧನೆ, ಅವನು 10 ಸೈನಿಕ ಸಾಧನೆಗಳಿವೆ ಸ್ನೇಹಿತರೆ. ನಾ ಅದನ್ನು ಹೇಳ್ತೇನೆ ನೋಡಿ. ಆ ಸೈನಿಕ ಸಾಧನೆಗಳಿಗೆ ಒಂದನೇದು ಮಂಗಳೇಶನೊಡನೆ ಯುದ್ಧ. ಆ ಮಂಗಳೇಶನೊಡನೆ ಯುದ್ಧ ಇದನ್ನೇ ಬರೀಲಿ. ಮೊದಲು ಏನು ಹೇಳಿದ್ದೇನಲ್ವಾ, ವಚನಭ್ರಷ್ಟನಾದನು, ಸುಂದರವರ್ಮನನ್ನು ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದನು. ಇದನ್ನೇ ಸ್ವಲ್ಪ ಶಾರ್ಟ್ ಆಗಿ ಬರೀಲಿ. ಆ ಪ್ಯಾರದ ಕೊನೆಯಲ್ಲಿ ಏನು ಹಾಕಿದೆ ಅಂದರೆ, ಆದ್ದರಿಂದ ಮಂಗಳೇಶನು ಪ್ರಾಯಕ್ಕೆ ಬಂದ ನಂತರ ತನ್ನ ಸೈನ್ಯ ಸಮೇತನಾಗಿ ಚಿಕ್ಕಪ್ಪ ಮಂಗಳೇಶನನ್ನು ಎಳಪಟ್ಟು ಸಿಂಬಿಗೆ ಎಂಬ ಊರಿನಲ್ಲಿ ಕೊಂದು ಪಟ್ಟಕ್ಕೆ ಬಂದಿದ್ದರಿಂದ ಆ ಪ್ರದೇಶಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿತ್ತು. ಇದನ್ನು ಮೆನ್ಷನ್ ಮಾಡಲೇಬೇಕು. ಇದಾಯಿತು. ಇನ್ನು ರಾಷ್ಟ್ರಕೂಟರೊಡನೆ ಯುದ್ಧ. ರಾಷ್ಟ್ರಕೂಟರ ಅಪಾಯಿಕ ಮತ್ತು ಗೋವಿಂದರೊಡನೆ ಯಾವ ರೀತಿಯಾಗಿ ಯುದ್ಧ ಮಾಡಿದನು, ಅವರು ದಂಡೆದ್ದರು, ಹಾಗೆ ಹೀಗೆ ಅಂತ ಬರೆಯಿರಿ. ಕೊನೆಗೆ ಅಪಾಯಿಕ ಓಡಿ ಹೋದರೆ ಗೋವಿಂದನು ಇಮ್ಮಡಿ ಪುಲಿಕೇಶಿಗೆ ಶರಣಾದನಂತ ಹಾಕಿ. ನಂತರ ಇದರಲ್ಲಿಯೂ ಸಹ ನರ್ಮದಾ ನದಿ ಕದನ ಬರ್ತದಲ್ವ. ಆ ನರ್ಮದಾ ಕದನವನ್ನು ಹಾಕಿ ಉತ್ತರ ಪ್ರದೇಶವನಾದ ಹರ್ಷವರ್ಧನನು ದಕ್ಷಿಣ ಪ್ರದೇಶವನಾದ ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡಲು ನರ್ಮದಾ ನದಿಯನ್ನು ದಾಟುತ್ತಿದ್ದನು. ಆ ನರ್ಮದಾ ನದಿಯನ್ನು ದಾಟುತ್ತಿರುವ ಆನೆಗಳಿಗೆ ಇಮ್ಮಡಿ ಪುಲಿಕೇಶಿಯ ಸೈನಿಕರು ಬಾಣಗಳನ್ನು ಬಿಡುತ್ತಿದ್ದರು. ಆ ಬಾಣಗಳು ಆನೆಗಳ ಕಣ್ಣಿಗೆ ಬಿದ್ದು ಹರಿಯುವ ನದಿಯಲ್ಲೇ ಅವು ತೇಲಿಕೊಂಡು ಹೋಗುತ್ತಿದ್ದವು. ಉರುಳುತ್ತಿರುವ ಆನೆಗಳನ್ನು ನೋಡಿ ಹರ್ಷ ಹಾರಿ ಹೋಯಿತು ಎಂದು ಐಹೊಳೆ ಶಾಸನ ಸ್ವಾರಸ್ಯಪೂರ್ವವಾಗಿ ವಿವರಿಸಿದೆ. ಇದನ್ನು ಸಹ ಸಿಯುಕಿ ಗ್ರಂಥದಲ್ಲಿ ಯುವನ್ ಸಾಂಗ್ ಸಹ ವಿವರಿಸಿದ್ದಾನೆ. ಈ ರೀತಿಯಾಗಿ ಬರೆಯಬೇಕು. ಇದರಿಂದ 99,000ಗಳ 3 ದೇಶಗಳ ಒಡೆಯನಾದನು ಇಮ್ಮಡಿ ಪುಲಿಕೇಶಿ ಇಂತ ಹಾಕಿ 3ನೇ ಸೈನಿಕ ಸಾಧನೆ ಆತಲ್ವಾ. ಇನ್ನು 4ನೇ ಸೈನಿಕ ಸಾಧನೆ ಉತ್ತರ ರಾಜ್ಯಗಳ ಮೇಲೆ ಅಥವಾ ಗುಜರಾತ್ ಮೇಲೆ, ಅಲ್ಲಿ ಲಾಟ ಪ್ರದೇಶದ ಮೇಲೆ ದಾಳಿ ಮಾಡಿ ಅಲ್ಲಿ ಜಯಸೇನನ್ನು ನೇಮಿಸಿದನು. ಅಲ್ಲಿ ತನ್ನ ಯಾವ ಸಹೋದರನನ್ನು ನೇಮಿಸಿದನು. ಈ ರೀತಿ ಮತ್ತು ಕಂಚಿಯ ಪಲ್ಲವರ ಮೇಲೆ ಯುದ್ಧ ಮಾಡಿದನು. ಮತ್ತು ಅರಬ್ಬರ ದಮನ ಆ ಯುದ್ಧ ಆಗಿರ್ಬೋದು. ಮತ್ತು ಸಂಗಮ್ ರಾಷ್ಟ್ರಗಳು ಚೇರ, ಚೋರ, ಪಾಂಡ್ಯ ಆ ರಾಷ್ಟ್ರಗಳ ಮೇಲಿನ ಯುದ್ಧ, ಮತ್ತು ಪಲ್ಲವರ ಮೇಲೆ 2ನೇ ಯುದ್ಧ. ಈ ರೀತಿಯಾಗಿ ನಮಗೆ ಶಾರ್ಟ್ಕಟ್ನಲ್ಲಿ ಹೇಳ್ತಿದ್ದೇನೆ. ಅವನು ಒಟ್ಟು ಸೈನಿಕ ಸಾಧನೆಗಳು 10 ಇವೆ ಸ್ನೇಹಿತರೆ. ಆತನ ಒಟ್ಟು ಸೈನಿಕ ಸಾಧನೆ 10 ಇವೆ. ಆ 10 ಸಹ ನೀವು ಬರೆಯಲೇಬೇಕಾಗುತ್ತದೆ. ಟೈಟಲ್ ಅಂತ ಹಾಕಿ ಬರೆಯಿರಿ. ನಿಮಗೆ 10ಕ್ಕೆ 10 ಮತ್ತು 15ಕ್ಕೆ 15 ಅಂಕಗಳು ಬರುತ್ತವೆ. ಇನ್ನು ಗುಪ್ತರ ಕಾಲದ ಸುವರ್ಣಯುಗ. ನೀವು ಒಂದು ವೇಳೆ ಸೆಕೆಂಡ್ PUCಯಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ತೆಗೆದುಕೊಂಡಿದ್ದರೆ ನಿಮಗೆ ಗೊತ್ತೇ ಇರ್ತದೆ ಗುಪ್ತರ ಕಾಲದ ಸುವರ್ಣಯುಗ. ಅದನ್ನೇ ಸಹ ಇನ್ನಷ್ಟು ಸ್ವಲ್ಪ ದೊಡ್ಡದಾಗಿ ವಿಶ್ಲೇಷಣೆ ಮಾಡಿ ಬರೆದರೂ ಸಹ ನಿಮಗೆ ನಡೆಯುತ್ತದೆ. ಇನ್ನು ಪಲ್ಲವರ ಚೋಳರ ಕಾಲದ ವಾಸ್ತುಶಿಲ್ಪ. ಪಲ್ಲವರ ಕಾಲದ ವಾಸ್ತುಶಿಲ್ಪ ಅದು ಸಹ ಇಂಪಾರ್ಟೆಂಟ್ ಆಗುತ್ತದೆ. ರಾಜರಾಜ ಚೋಳ ಯಾವ ದೇವಾಲಯ ಕಟ್ಟಿಸಿದನು, ರಾಜೇಂದ್ರ ಚೋಳ ಯಾವ ದೇವಾಲಯ ಕಟ್ಟಿಸಿದನು, ಇದು ಸಹ ಇಂಪಾರ್ಟೆಂಟ್ ಆಗುತ್ತದೆ. ಇನ್ನೂ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಮೊಹಮ್ಮದ್ ಗಜನಿಯ ದಂಡಯಾತ್ರೆಗಳು ಸ್ನೇಹಿತರೆ ಮತ್ತು ಮೊಹಮ್ಮದ್ ಗೋರಿಯ ಭಾರತದ ಮೇಲಿನ ದಂಡಯಾತ್ರೆಗಳು. ಈ 2 ದಂಡಯಾತ್ರೆಗಳನ್ನು ನೀವು ನೋಡಿಕೊಳ್ಳಲೇಬೇಕು ಮತ್ತು ಬೈಪಾಟ್ ಮಾಡಲೇಬೇಕು.
ಇವಿಷ್ಟು ಸ್ನೇಹಿತರೆ ಒಟ್ಟಾಗಿ ನಾನು 7 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿದ್ದೇನೆ. ಅಲ್ಲಿ ಮಿಸ್ ಆಗಿ ಇಲ್ಲಿ ಹರ್ಷವರ್ಧನ್ 2 ಬಂದಿವೆ. 7 ಇಂಪಾರ್ಟೆಂಟ್ ಕ್ವಶನ್ಗಳು. ಇಷ್ಟು ಓದಿಕೊಂಡ್ರೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಆಲ್ಮೋಸ್ಟ್ 90% ಇಂಪಾರ್ಟೆಂಟ್ ಕ್ವಶನ್ಗಳು ಕವರ್ ಆಯಿತು. 80% ಸಿಲೆಬಸ್ ಸಹ ಕವರ್ ಆಯಿತು. ವಿಡಿಯೋ ನಾನು ಇಲ್ಲಿಯವರೆಗೆ ಸ್ವಲ್ಪ ತ್ರಾಸು ತೊಗೊಂಡು ವಿಡಿಯೋನು ಮಾಡಿದ್ದೇನೆ. ದಯವಿಟ್ಟು ಲೈಕ್ ಸಹ ಮಾಡೋದಿಲ್ವಾ ನೀವು? ನಿಮಗೆ ಉಪಯುಕ್ತವಾಗಲೆಂದು ನಾನು ಸ್ವಲ್ಪ ಸರ್ಚ್ ಮಾಡಿ ವಿಡಿಯೋ ಮಾಡಿದ್ದೇನೆ. ಒಂದು ವೇಳೆ ನೀವು ಕಮೆಂಟ್ ಹಾಕಿದರೆ ಯಾವ ಪ್ರಶ್ನೆ ಬಗ್ಗೆ ಡೀಟೇಲ್ ನೋಟ್ಸ್ ಬೇಕೆಂದು ಕಮೆಂಟ್ ಹಾಕಿದರೆ ಅದರ ಮೇಲೆ ಸಹ ನಾನು ವಿಡಿಯೋ ಮಾಡಲು ಸಿದ್ಧನಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರು ಸಹ ಬೇರೆ ಜಾಬ್ ಓದಿಕೊಳ್ಳುತ್ತಾ ಡಿಗ್ರಿಯನ್ನು ಓದುತ್ತಿದ್ದರೆ ಅವರಿಗೂ ಸಹ ಹೆಲ್ಪ್ ಆಗುತ್ತದೆ. ಶಾರ್ಟ್ಕಟ್ ಸಮಯದಲ್ಲಿ, ಕಡಿಮೆ ಸಮಯದಲ್ಲಿ ಅವರು ಸಹ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಧನ್ಯವಾದಗಳು.